ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮಂಜುನಾಥ ರೆಡ್ಡಿರವರ ಹುಟ್ಟುಹಬ್ಬಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಶ್ವನಾಥ್ರವರು ಆಗಮಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಅಭಿಮಾನಿ ಬಳಗದವರು ಶುಭ ಹಾರೈಸಿದರು. ವಿಜಯ ದಿವಸ ನಾನು ಮೊದಲನೇದಾಗಿ ಸೈನಿಕರಿಗೆ ಸಲಾಂ ಹೇಳ್ತೀನಿ. ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಎರಡನೇ ಅತಿ ಹೆಚ್ಚು ದಿನ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅತಿ ಶೀಘ್ರವಾಗಿ ಅವರು ಮೊದಲನೇ ಸ್ಥಾನಕ್ಕೆ ಏರಲಿ. ಯಾಕೆಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳ ಅವಶ್ಯಕತೆ ಇದೆ. ಅವರು ಇತಿಹಾಸ ಉಳಿಸ್ಕೊಂಡು ಹೋಗ್ಲಿ ಅಂತೇಳಿ ನಾನು ಭಾವಿಸ್ತಾ, ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಯಲಹಂಕ ಕ್ಷೇತ್ರದ ಎಲ್ಲ ಮುಖಂಡರಾದಿಯಾಗಿ ನನಗೆ ಇವತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು ನನ್ನ ಅಣ್ಣ ವಿಶ್ವನಾಥ್ ಅವರು ಕೂಡ ಆಗಮಿಸಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮತ್ತು ನನ್ನ ನೆಚ್ಚಿನ ಯುವ ನಾಯಕರು ಅಲೋಕ್ ವಿಶ್ವನಾಥ್ ಅವರು ಕೂಡ ಆಗಮಿಸಿ ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ, ನನ್ನೆಲ್ಲ ನೆಚ್ಚಿನ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ನನ್ನೆಲ್ಲ ಅಭಿಮಾನಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಇದೊಂದು ಸ್ಫೂರ್ತಿ ತಂದುಕೊಡುತ್ತೆ. ನಾನು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನನ್ನ ಕಾರ್ಯಕರ್ತರ, ನನ್ನ ಹಿತೈಷಿಗಳ ಆಶಯದಂತೆ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ. ಅಂಥವನ್ನ ಗುರುತಿಸಿ ಇವತ್ತು ಪಕ್ಷದಲ್ಲಿ ನಮ್ಮ ಶಾಸಕರು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ನಾನು ಯಾವುದೇ ಚ್ಯುತಿ ಬಾರದಂತೆ ನಾನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಕಾಯ ವಾಚ ಮನಸ ಪ್ರಯತ್ನವನ್ನು ಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಲೋಕ್ ವಿಶ್ವನಾಥ್ ಅವರನ್ನ ಸಂಸದರನ್ನಾಗಿ ನೋಡಬೇಕು ಅಂತೇಳಿ ನಾನು ಕನಸು ಕಾಣ್ತಾ ಇದ್ದೇನೆ. ನನ್ನ ಕನಸು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನನ್ನ ತಾಯಿ ಚಾಮುಂಡೇಶ್ವರಿ ಎದುರು ನಾನು ಬೇಡ್ಕೊತಾ ಇದ್ದೀನಿ. ನಮ್ಮ ಭವಿಷ್ಯದ ನಾಯಕ ಅಲೋಕ್ ಅವರು, ನಾವು ಅಲೋಕ್ ಅವರನ್ನ ನಮ್ಮ ಸಂಸತ್ತಲ್ಲಿ ಕೂರಿಸಬೇಕು. ನಮ್ಮ ನರೇಂದ್ರ ಮೋದಿಗಳ ಕ್ಯಾಬಿನೆಟ್ ಅಲ್ಲಿ, ಅವರ ಸಂಸತ್ ಅಧಿವೇಶನದಲ್ಲಿ ಅವರು ಕೂಡ ಭಾಗವಹಿಸಬೇಕು. ನಮ್ಮ ರಾಜ್ಯವನ್ನು ಪ್ರತಿನಿಧಿಸಬೇಕು. ಅದೊಂದು ನನಗೆ ಕನಸಿದೆ. ಎಲ್ಲ ಕಾರ್ಯಕರ್ತರ ಕನಸು ಕೂಡ ಇದೆ. ಆ ಒಂದು ಕನಸು ನನಸಾಗುವಂಥ ಶಕ್ತಿ ಭಗವಂತ ಆದಷ್ಟು ಬೇಗ ನಮಗೆ ತಂದುಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ವಿನಂತಿಸ್ತಾ, ಮತ್ತೊಮ್ಮೆ ಎಲ್ಲ ನನ್ನ ನೆಚ್ಚಿನ ಹಿತೈಷಿಗಳಿಗೆ, ನನ್ನ ಆತ್ಮೀಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಮಂಜಣ್ಣವರು ರೈತರ ಸೇವಾ ಸಹಕಾರ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ. ಮತ್ತೆ ನಮ್ಮ ಬಿಜೆಪಿಯಲ್ಲಿ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮತ್ತೆ ರೆಡ್ಡಿ ಜನಸಂಘ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಬಹಳಷ್ಟು ಪಕ್ಷ ಸಂಘಟನೆ ಇರ್ಬೋದು, ಮತ್ತೆ ಜನಪರ ಏನೊಂದು ಕೆಲಸಗಳು ಇರ್ಬೋದು. ಸೊ ಬಹಳ ಚೆನ್ನಾಗಿ ನಡೆಸ್ತಾ ಬಂದಿದೆ. ಸೊ ಜನರ ಜೊತೆ ಸಂಪರ್ಕ ಕೂಡ ಚೆನ್ನಾಗಿದೆ. ಮತ್ತೆ ಸ್ಪಂದಿಸ್ತಾರೆ. ಯಾರೇ ಜನರು ಕಷ್ಟಕ್ಕೆ ಬಂದರೂ ಕೂಡ ಕೈಗೆ ಸಿಗ್ತಾರೆ, ಸ್ಪಂದಿಸ್ತಾರೆ. ಅದಕ್ಕೋಸ್ಕರ ಇಷ್ಟು ಜನ ಬಂದಿರೋಂಥ ಅಭಿಮಾನ ಇರೋಂಥ. ಸೊ ದೇವರವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ, ಇನ್ನೂ ಒಂದಷ್ಟು ಸಮಸ್ಯೆ ಮಾಡೋದಕ್ಕೆ. ಮತ್ತೆ ಆರೋಗ್ಯ ಕೂಡ ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಎಲ್ಲ ಕೂಡ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಬೋದು. ಥ್ಯಾಂಕ್ಸ್.